ನಮಸ್ಕಾರ ನನ್ನ ಎಲ್ಲ ಸೋಲ್ಜರ್ಸ್ಗೆ. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಾವು ಆಂಧ್ರದಲ್ಲಿರುವಂಥ ನಮ್ಮ ಕರ್ನಾಟಕದ ಸಂಪ್ರದಾಯವನ್ನು ನಡೆಸ್ಕೊಂಡು ಹೋಗ್ತಿರೋಂಥ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಅದರಲ್ಲಿ ಏನಪ್ಪ ವಿಷಯ ಅಂತ ಹೇಳಿದ್ರೆ, ಒಂದೇ ಒಂದು ಪಿಲ್ಲರ್, ಹ್ಯಾಂಗಿಂಗ್ ಪಿಲ್ಲರಲ್ಲಿ ನಿಂತಿರೋಂಥ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಇವತ್ತು. ನೀವು ನನ್ನ ಜೊತೆ ಬನ್ನಿ, ಹೋಗೋಣ. ಸೋಲ್ಜರ್ಸ್, ವೆಲ್ಕಮ್ ಟು ಲೇಪಾಕ್ಷಿ. ಫೈನಲಿ ನಾವು ಇವಾಗ ಲೇಪಾಕ್ಷಿನಲ್ಲಿದ್ದೀವಿ. ಇದೇ ಮೈನ್ ಎಂಟ್ರೆನ್ಸು ಆ್ಯಕ್ಚುಲಿ ಇರೋದು. ಮೈನ್ ಎಂಟ್ರೆನ್ಸಲ್ಲಿ ನಾವು ಬಂದಿಲ್ಲ, ಯಾಕಂದರೆ ಗಾಡಿ ಪಾರ್ಕಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಬ್ಯಾಕ್ ಡೋರಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀವಿ. ಇವಾಗ ಬನ್ನಿ ಒಳಗಡೆ ಹೋಗೋಣ. ನಾನೀಗ ಹೋಗಿ ಒಳಗಡೆ ದರ್ಶನ ಮಾಡ್ಕೊಬರ್ತೀನಿ. ದರ್ಶನ ಮಾಡ್ಕೊಂಬಂದಮೇಲೆ ಎಲ್ಲ ಡೀಟೇಲ್ಸ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹ್ಯಾಂಗಿಂಗ್ ಪಿಲ್ಲರ್ ಎಲ್ಲಿದೆ, ಹೆಂಗಿರುತ್ತೆ ಅಂತೆಲ್ಲ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ಪ್ರತಿಯೊಂದು ಶಿಲೆನೂ ಒಂದೊಂದು ಅರ್ಥ ಇದೆ. ಇದು ಬಂದು ಇವರು ಡ್ಯಾನ್ಸ್ ಮಾಸ್ಟರ್ ಅಂತ. ಇಲ್ಲಿರೋ ಪ್ರತಿಯೊಂದು ನೃತ್ಯ ಡ್ಯಾನ್ಸ್ದು ಸ್ಟೆಪ್ಸ್ ಇದಾವಲ್ಲ, ಅದಕ್ಕೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಇಲ್ಲಿರೋಂಥ ಡ್ಯಾನ್ಸ್ ಮಾಸ್ಟರು ಅವರೇ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಇಲ್ಲಿರೋಂಥ ಪ್ರತಿಯೊಂದು ಸ್ಟೆಪ್ಸ್ಗೂ ಅವರೇ ಹೇಳ್ಕೊಟ್ಟಿರೋದು. ಈ ಪ್ರತಿಯೊಂದು ಸ್ಟೆಪ್ಪು ಬಂದು ಈಶ್ವರನಿಗೆ ರಿಲೇಟೆಡ್ ಆಗುತ್ತೆ. ನಾನೊಂದು ಹೇಳಿದ್ದೆ ನಿಮಗೆ, ಈ ದೇವಸ್ಥಾನ ಪೂರ್ತಿ ಒಂದೇ ಒಂದು ಪಿಲ್ಲರಲ್ಲಿ ನಿಂತಿರೋದು ಅಂತ. ಆ ಪಿಲ್ಲರ್ ಬಂದು ಇದೆ, ನೀವು ನೋಡ್ಬೋದು. ಈ ಪಿಲ್ಲರ್ಗೆ ಯಾವುದೇ ಥರ ಸಪೋರ್ಟ್ ಇಲ್ಲ. ಮೇಲೆ ಒಂದೇ ಒಂದು ರಾಡ್ ಬಿಟ್ಟರೆ ಕೆಳಗಡೆ ಯಾವುದೇ ಥರ ಸಪೋರ್ಟ್ ಇಲ್ಲ ಈ ಪಿಲ್ಲರ್ಗೆ. ನೀವು ನೋಡ್ತಾ ಇದ್ದೀರಲ್ಲ, ಇದೆ ಆ ಪಿಲ್ಲರು. ನೀವು ಕೆಳಗಡೆ ನೋಡ್ತಾ ಇದ್ದೀರಾ, ಫುಲ್ ಗ್ಯಾಪ್ ಇದೆ, ನಿಮಗೆ ಕಾಣಿಸ್ತಿದೆ ಇವಾಗ ಗ್ಯಾಪ್ ಅದು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೀವು ಬಂದಾಗ ಟ್ರೈ ಮಾಡ್ಬೋದು. ಇಲ್ಲಿ ಬಟ್ಟೆ ಹಾಕಿದ್ರೆ ಈ ಕಡೆಯಿಂದ ಆ ಕಡೆಗೆ ನೀವು ಬಟ್ಟೆನ ಎಳಿಬೋದು, ಕಂಪ್ಲೀಟಾಗಿ ಬಟ್ಟೆ ಬಂದ್ಬಿಡುತ್ತೆ ಆಚೆಗೇನೆ. ಒಂದೇ ಒಂದು ಪಿಲ್ಲರಿಂದನೇ ಈ ದೇವಸ್ಥಾನ ಪೂರ್ತಿ ಹೇಳಿದ್ದು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಸೈಂಟಿಸ್ಟ್ಸ್ ಬಂದು ನೋಡಿ ಹೇಳಿದ್ರಂತೆ. ಆಮೇಲೆ ಈ ಒಂದು ಪಿಲ್ಲರ್ಗೆ ಹೊಡೆದಿರೋದಕ್ಕೆ ಇಡೀ ದೇವಸ್ಥಾನನೇ ಅಲ್ಲಾಡಿತ್ತು. ಅದರಿಂದ ಇದೊಂದೇ ಒಂದು ಪಿಲ್ಲರಲ್ಲಿ ಈ ದೇವಸ್ಥಾನ ಪೂರ್ತಿ ನಿಂತಿರೋದು. ಈ ಒಂದು ಪಿಲ್ಲರ್ನ ಅಲ್ಲಾಡಿಸಿದ್ರೆ ಇಡೀ ದೇವಸ್ಥಾನನೇ ಅಲ್ಲಾಡುತ್ತೆ. ಈಗ ಇಲ್ಲಿ ಮೇಲೆ ಬಂದು ನೋಡಿದ್ರೆ ಫುಲ್ಲು ನಿಮಗೆ ಕಾಣಿಸ್ತಿದೆ 3D ಪೇಂಟ್ಸು. ಆಗಿನ ಕಾಲದಲ್ಲೇ 3D ಪೇಂಟ್ ಎಲ್ಲ ಮಾಡಿದ್ದಾರೆ ಇವರು. ಬಟ್ ಇವಾಗೆಲ್ಲ ಅದೆಲ್ಲ ಫುಲ್ ಏನೂ ಕಾಣಿಸ್ತಾ ಇಲ್ಲ, ಕಮ್ಮಿ ಆಗಿಬಿಟ್ಟಿದೆ. ನೀವು ಅಲ್ಲಿ ನೋಡಿದ್ರಲ್ಲ ಪಿಲ್ಲರ್ಸ್ಗಳು, ಅವೆಲ್ಲದಕ್ಕೂ ಒಂದೊಂದು ಮೀನಿಂಗ್ ಇದೆ, ಒಂದೊಂದು ಅರ್ಥ ಇದೆ. ಅದು ಯಾವ ಥರ ಅಂತ ಹೇಳಿದ್ರೆ, ಈ ಶಿವನ ಡ್ಯಾನ್ಸ್ ರೂಪ ಇರುತ್ತಲ್ಲ, ಅದೆಲ್ಲನೂ ಅದ್ರ ಮೇಲೆ ಇದೆ. ಅದಕ್ಕೊಂದು ಡ್ಯಾನ್ಸ್ ಮಾಸ್ಟರು ಇದ್ದರು, ನಾನು ನಿಮ್ಗೆ ತೋರಿಸೋದಲ್ಲ ಅವರೇ. ಅದಾದಮೇಲೆ ಇಲ್ಲಿ 70 ಪಿಲ್ಲರ್ಗಳಿದ್ದಾವೆ. 70 ಪಿಲ್ಲರು ಬಿಟ್ಟು ಅದೊಂದೇ ಒಂದು ನಾನು ನಿಮಗೆ ಇವಾಗ ತೋರಿಸೋದಲ್ಲ, ಆ ಪಿಲ್ಲರ್ ಮೇಲೇ ನಿಂತಿರೋದು ದೇವಸ್ಥಾನ ಪೂರ್ತಿನೂ. ಇಲ್ಲಿವರೆಗೂ ಬೆಂಡಾಗಿದೆ ಪಿಲ್ಲರು. ನೀವು ಇಲ್ಲಿ ಬಂದು ಅಬ್ಸರ್ವ್ ಮಾಡಿದ್ರೆ ಬೆಂಡಾಗಿದೆ ಪಿಲ್ಲರು. ಆ ಪಿಲ್ಲರ್ ಬೆಂಡಾಗಿರೋದ್ರಿಂದ ಇವಾಗ ಅದು ಒಂದನ್ನು ಅಲ್ಲಾಡಿಸಿದ್ರೆ ಇಡೀ ಪೂರ್ತಿನೇ ಅಲ್ಲಾಡುತ್ತೆ. ಅದೇ ಥರ ನೋಡ್ಕೊಂಡು ಬಂದರೆ ನಾನು 10 ನಿಮಿಷದಲ್ಲಿ ಕೆತ್ತನೆ ಮಾಡಿರೋಂಥ ಶಿಲೆನೂ ಇಲ್ಲಿದೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ನಾನು ತೋರಿಸ್ತೀನಿ ಬನ್ನಿ. ಈಗ 10 ನಿಮಿಷದಲ್ಲಿ ಕೆತ್ತನೆ ಮಾಡಿರೋದು ಇದು. ಹಂಗೆ ಬನ್ನಿ, ನೀವು ದರ್ಶನ ಮಾಡ್ಕೊಳ್ಳಿ. ಹೇಳಿದ್ರೆ ವೀರಣ್ಣ ಮತ್ತು ವೀರಪ್ಪ ಅಂತ ಹೇಳಿ ಕೆತ್ತನೆ ಮಾಡಿದ್ದು. ಅವರು ಯಾವ ಥರ ಮಾಡಿದ್ರು ಅಂತ ಹೇಳಿದ್ರೆ, 10 ನಿಮಿಷದಲ್ಲಿ ಇದನ್ನು ಕೆತ್ತನೆ ಮಾಡಿರೋದು. ಅವ್ರ ಅಮ್ಮ ಹತ್ರ ಬಂದು ಅವರು ಊಟ ಆಯ್ತು ಅಂತ ಕೇಳಿದ್ರಂತೆ. ಇಲ್ಲ, ಒಂದು 10 ನಿಮಿಷ ಆಗುತ್ತೆ, ನೀವು ಆಚೆ ವೆಯ್ಟ್ ಮಾಡ್ತೀರಿ, ನಾನು ಆದಮೇಲೆ ಕರಿತೀನಿ ಅಂತ ಹೇಳಿದ್ದಕ್ಕೆ ಅವರಿಬ್ಬರು ಅಣ್ಣ ತಮ್ಮಂದರು ಸೇರಿ ಇದನ್ನು ಕೆತ್ತನೆ ಮಾಡಿದ್ದು. 10 ನಿಮಿಷದಲ್ಲಿ ಕೆತ್ತನೆ ಮಾಡಿದ್ದು. ಅವರಮ್ಮ ಬಂದು ನೋಡೋಷ್ಟರಲ್ಲಿ, ಓ, ನನ್ನ ಮಕ್ಕಳು ಇಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರನೂ ಹೇಳ್ಕೊಬಂದ್ರಂತೆ. ಅದಾದಮೇಲೆ ಇದಕ್ಕೆ ಬಿರುಕು ಬಿಟ್ಬಿಟ್ಟಿತ್ತಂತೆ.
ಸೆಂಟ್ರಿಗೆ. ಬಟ್ ಇವಾಗ ಅದು ಕಾಣಿಸಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಸಿಮೆಂಟ್ ಹಾಕಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇದು ಫುಲ್ ಬಂಡೆನಲ್ಲಿ ಒಂದು ಕಥೆನೇ ಇದೆ. ನೀವು ಇಲ್ಲಿ ಹಂಗೆ ನೋಡ್ಬೋದು, ಶಿವ ಮತ್ತು ಆಮೆ ಮತ್ತು ಬೇಡರ ಕಣ್ಣಪ್ಪ ಶಿವನಿಗೆ ಪೂಜೆ ಮಾಡ್ತಾ ಇರೋದು. ಅದೇ ಥರ ನೀವು ಇನ್ನು ಸ್ವಲ್ಪ ಈ ಕಡೆ ಬಂದು ನೋಡಿದ್ರೆ ಶಿವನಿಗೆ ಆನೆ ಪೂಜೆ ಮಾಡ್ತಿರೋದು. ನೀವು ನೋಡ್ದಂಗೆ ನಾವು ಪ್ರತಿ ಪೂಜೆಗೂ ಗಣೇಶ ಪೂಜೆ ಅಂತ ಹೇಳ್ತೀವಿ. ಒಂದು ಅಂಗಡಿ ಪೂಜೆ ಆಗಿರ್ಬೋದು, ಆಫೀಸ್ ಪೂಜೆ ಆಗಿರ್ಬೋದು, ಏನೇ ಪೂಜೆ ಆದ್ರೂ ನಾವು ಗಣೇಶ ಪೂಜೆ ಮಾಡಿದಾದ್ಮೇಲೆ ಮುಂದೆ ಕೆಲಸ ಮಾಡೋದು. ಅದೇ ಥರನೇ ಇಲ್ಲೂ ಅಷ್ಟೇ, ಇವರು ಗಣೇಶ ಪೂಜೆ ಮಾಡಿದಾದ್ಮೇಲೆ ಈ ಗಣೇಶ ಕೆತ್ತನೆನ ಮಾಡಿದಾದ್ಮೇಲೆ ಈ ದೇವಸ್ಥಾನನ ಸ್ಟಾರ್ಟ್ ಮಾಡಿದ್ದು. ಇದನ್ನು ಏಕ ಬಾಲ ಗಣಪತಿ ಅಂತ ಹೇಳ್ತಾರೆ. ಏನಕ್ಕಪ್ಪ ಹೇಳ್ತಾರೆ ಅಂದರೆ ಇದು ಒಂದೇ ಬಂಡೆನಲ್ಲೇ ಕೆತ್ತನೆ ಮಾಡಿರೋದು. ಇದು ಗಣೇಶ ಬಂದು 6 ಅಡಿ ಇದೆ. ಈ ಗಣೇಶನ ಕೆತ್ತನೆ ಮಾಡಿದಾದ್ಮೇಲೆ ಈ ದೇವಸ್ಥಾನ ಪೂರ್ತಿನೂ ಕೆತ್ತನೆ ಮಾಡಿ ಸ್ಟಾರ್ಟ್ ಮಾಡಿದ್ದು. ಅದೇ ಥರ ನೋಡ್ತಾ ಇದ್ರೆ ನೀವು ಈ ಕಡೆ ನೋಡ್ಬೋದು, ಈ ಕಲ್ಯಾಣ ಮಂಟಪನ ಅರ್ಧಕ್ಕೆ ನಿಂತೋಗಿರೋಂಥ ಕಲ್ಯಾಣ ಮಂಟಪ ಇದು. ವಿರೂಪಣ್ಣ ಈ ಕಲ್ಯಾಣ ಮಂಟಪ ಕಟ್ಟಿಸ್ತಾ ಇರ್ತಾರೆ, ಆದರೆ ರಾಜನಿಗೆ ಗೊತ್ತಿರಲ್ಲ. ವಿರೂಪಣ್ಣಗೆ ಆಗದೆ ಇರೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ರಾಜನ ಹತ್ರ ಹೇಳ್ತಾರಂತೆ, ನಿಮಗೆ ಗೊತ್ತಿಲ್ದಿರಾನೆ ಈ ಕಲ್ಯಾಣ ಮಂಟಪನ ಕಟ್ಟಿಸ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಅಂತ ಹೇಳ್ದವಾಗ ಅದು ವಿರೂಪಣ್ಣಗೆ ಗೊತ್ತಾಗಿ ಅವ್ರೇನಪ್ಪ ಮಾಡ್ತಾರೆ ಅಂದರೆ, ರಾಜ ಪನಿಷ್ಮೆಂಟ್ ಏನಪ್ಪ ಇದ್ದಿದ್ದು ಅಂತ ಹೇಳಿದ್ರೆ ಕಣ್ಣುಗಳನ್ನ ಕಿತ್ತಾಕಬೇಕು ಅಂತ ಇದ್ದಿದ್ದು ಪನಿಷ್ಮೆಂಟು. ಅದಕ್ಕೆ ವಿರೂಪಣ್ಣ ಏನು ಮಾಡ್ತಾರೆ, ಹೆಂಗಿದ್ರು ರಾಜ ಬಂದಮೇಲೆ ನನಗೆ ನನ್ನ 2 ಕಣ್ಣುಗಳನ್ನ ಕಿತ್ತಾಕ್ತಾರೆ, ಅವ್ರು ಬರೋಷ್ಟೊತ್ತಿಗೆ ನಾನೇ ನನ್ನ 2 ಕಣ್ಣುಗಳನ್ನ ಕಿತ್ತಾಕ್ತೀನಿ ಅಂತ ಹೇಳಿ ಕಿತ್ತಾಕಿ ಆ ಗೋಡೆಗೆ ಎಸ್ತರಂತೆ. ಆ ಗೋಡೆಗೆ ಎಸ್ತಿದ್ದಾದ್ಮೇಲೆ ಈ ಕಲ್ಯಾಣ ಮಂಟಪ ನಿಂತೋಯ್ತಂತೆ. ಅದಾದಮೇಲೆ ಈ ಬ್ಲಡ್ನ ನೀವು ನೋಡ್ತಿರ್ಬೋದು, ಈ ಬ್ಲಡ್ ಬಂದು ರಿಯಲ್ ಬ್ಲಡ್. ಆ್ಯಕ್ಚುಲಿ DNA ಟೆಸ್ಟ್ ಮಾಡಿದವಾಗ ಹ್ಯೂಮನ್ ಬ್ಲಡ್ ಅಂತಲೇ ಗೊತ್ತಾಗಿದೆ. ರಾವಣ ಸೀತಾಮಾತೆನ ಅಪಹರಿಸ್ಕೊಂಡು ಹೋಗ್ಬೇಕಾದ್ರೆ ಜಟಾಯು ಪಕ್ಷಿ ಅಡ್ಡಪಡಿಸಿರುತ್ತೆ. ಅದಕ್ಕೆ ರಾವಣ ಏನು ಮಾಡ್ತಾರೆ, ಜಟಾಯು ಪಕ್ಷಿದ 2 ರೆಕ್ಕೆಗಳನ್ನ ಕಟ್ ಮಾಡಾಕ್ತಾನೆ. ಅದರಿಂದ ಸೀತಾಮಾತೆ ತನ್ನ ಹೆಜ್ಜೆ ಗುರ್ತ ಇಟ್ಬಿಟ್ಟು ಅದರಲ್ಲಿ ನೀರು ಬರೋ ಥರ ಮಾಡಿಬಿಟ್ಟು ಹೋಗಿರ್ತಾಳೆ. ಅದಾದಮೇಲೆ ಜಟಾಯು ಪಕ್ಷಿ ಆ ನೀರನ್ನ ಕುಡ್ಕೊಂಡು ರಾಮರು ಬರೋವರೆಗೂ ಬದುಕಿರುತ್ತೆ. ಅದಾದಮೇಲೆ ರಾಮರು ಬಂದಮೇಲೆ ಎಲ್ಲ ವಿಷಯನ ತಿಳಿಸಿ ಅದು ತನ್ನ ಪ್ರಾಣತ್ಯಾಗವನ್ನು ಮಾಡ್ತದೆ. ಇಲ್ಲಿ ಪ್ರತಿ 365 ದಿನವೂ ನೀರು ಇರ್ತಾಯಿತ್ತು ಇಲ್ಲಿ, ಆದರೆ ಈಗ ನೀರಿಲ್ಲ ಇಲ್ಲಿ. ಇಲ್ಲಿಂದ ನೀರು ಮಾತ್ರ, ಈ ಪಾದದಲ್ಲಿ ನೀರು ಮಾತ್ರ ತುಂಬ ತಣ್ಣಗಿರ್ತಾಯಿತ್ತು ನಾವು ಬಂದಾಗ. ಬಟ್ ಇವಾಗ ಬಿಸಿಲುಗಾಲ ಅಂತೇಳಿ ನೀರಿಲ್ಲ ಅನಿಸುತ್ತೆ. ಹಂಗೆ ನೀವು ಈ ಕಡೆ ಬಂದರೆ ನಮ್ಮ ಬಾಸ್ಗೆ ನಮಸ್ಕಾರ ಮಾಡ್ಕೊಬೋದು. ಅದೇ ಥರ ನಾವು ಆ ಪಾದನ ನೋಡಿಕೊಂಡು ಈ ಕಡೆ ಒಂಚೂರು ಮುಂದೆಗೆ ಬಂದರೆ ನೀವು ಇಲ್ಲಿ ಇದು ನೋಡ್ಬೋದು. ಇದೇನಪ್ಪ ಇದು ಈ ಥರ ಇದೆ ಅಂತ ನೀವು ಅನ್ಕೊಬೋದು. ಬಟ್ ಇದೆಲ್ಲ ಆ್ಯಕ್ಚುಲಿ ಬಂದು ಈ ಬಾಂಬೆ ಪ್ಲೇಟ್ ಅಂತ ಹೇಳ್ತಾರೆ. ಇಲ್ಲಿ ಆವಾಗ ಊಟ ಮಾಡ್ತಾಯಿದ್ದಿದ್ದು ಎಲ್ಲರೂ ಬಂದು ಈ ಬಾಂಬೆ ಪ್ಲೇಟಲ್ಲಿ. ಕೇಳ್ಬೋದು ನನ್ನ ಶಿವನ ವಿಗ್ರಹ ತೋರಿಸಿದ್ರಿ, ಬಟ್ ನಂದಿನೇ ತೋರಿಸಿಲ್ಲ ಅಂತ ಹೇಳಿ. ಬಟ್ ಆ್ಯಕ್ಚುಲಿ ಇದು ನಂದಿ ಬಂದು ಆ ದೇವಸ್ಥಾನದ ಹತ್ರ ಇಲ್ಲ, ದೇವಸ್ಥಾನದಿಂದ ಒಂದು ಚೂರು ಮುಂದೆ ಬಂದರೆ ಒಂದು 200 ಮೀಟರ್ಸ್ ಬಂದರೆ ಈ ನಂದಿ ಕಾಣಿಸುತ್ತೆ. ಇದನ್ನು ಏಷ್ಯಾಸ್ ಬಿಗ್ಗೆಸ್ಟ್ ನಂದಿ ಅಂತ ಕರೀತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿರೋದ್ರೆ ಡಿಸ್ಲೈಕ್ ಮಾಡಿ. ನಾನು ಮತ್ತೆ ಬರ್ತೀನಿ ಒಂದು ಹೊಸ ವಿಡಿಯೋ ಜೊತೆ.